ಯಾವುದರ ಆಧಾರದ ಮೇಲೆ ತೇಜಸ್ವಿ ಸೂರ್ಯ ಅವರು ಹೇಳಿಕೆ ಕೊಟ್ಟರು ಅನ್ನುವಂಥ ಒಂದು ವಿಚಾರವಾಗಿ ತೇಜಸ್ವಿ ಸೂರ್ಯ ವಿರುದ್ಧವಾಗಿ ಆಯೋಗದಿಂದ ದೂರು ದಾಖಲಾಗಿದೆ. ಏನು ಹೇಳಿದ್ರು ತೇಜಸ್ವಿ ಸೂರ್ಯ? ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ, 80% ಬಿಜೆಪಿ ಬೆಂಬಲಿಗರು ಮತ್ತು ಮತದಾರರು, ಅಂದ್ರೆ 80% ಇದ್ದಾರೆ ಬಿಜೆಪಿಯ ಬೆಂಬಲಿಗರು ಮತ್ತು ಮತದಾರರು. ಬಟ್ ಅವರಲ್ಲಿ 20% ಮಾತ್ರ ಮತ ಚಲಾಯಿಸೋಕೆ ಬರ್ತಿದ್ದಾರೆ. ನಾವು 80% ಇದ್ರು ಹೊರಗೆ 20% ಬರ್ತಾ ಇದ್ದಾರೆ. ಅಂದ್ರೆ 80% 100 ಜನದಲ್ಲಿ 80 ಮಂದಿ ಬಿಜೆಪಿಯ ಬೆಂಬಲಿಗರಿದ್ದಾರೆ. ಆ 80 ಮಂದಿಯಲ್ಲಿ ಬರ್ತಾ ಇರೋರು 20% ಅನ್ನುವಂತ ಲೆಕ್ಕಾಚಾರ ಅವ್ರು ಹೇಳಿರುವಂಥದ್ದು. ಕೈ ಬೆಂಬಲಿಗರು 20% ಇದ್ರೂ ಕೂಡ 80% ಮತದಾನ ಮಾಡ್ತಾರೆ. ಅಂದ್ರೆ 100 ಮಂದಿಲಿ 20 ಮಂದಿ ಮಾತ್ರ ಅವ್ರ ಬೆಂಬಲಿಗರಿದ್ರು, ಅದರಲ್ಲಿ 80% ಅವ್ರು ಬಂದು ಮತದಾನ ಮಾಡ್ತಾರೆ. ಪ್ರತಿಯೊಬ್ಬ ಬಿಜೆಪಿಗರು ಬಂದು ಮತದಾನ ಮಾಡಬೇಕು. ಇಲ್ಲದೆ ಹೋದ್ರೆ ಕಾಂಗ್ರೆಸ್ನ 20% ಮಂದಿ ಮತದಾನ ಮಾಡಿ ಫಲಿತಾಂಶ ಅಸ್ತವ್ಯಸ್ತ ಆಗ್ಬಿಡುತ್ತೆ. ನಿಮ್ಮ ಮತವೇ ರಾಷ್ಟ್ರದ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂತ ಅವರು ಒಂದು ವಿಚಾರವನ್ನು ಹೇಳಿದ್ದರು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ಚುನಾವಣಾ ಆಯೋಗದಿಂದ ದೂರು ದಾಖಲು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಚುನಾವಣಾ ಆಯೋಗ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಅನ್ನು ಮಾಡಿದೆ. ಕೇಸ್ ಇಸ್ ಬುಕ್ಡ್ ಅಗೇನ್ಸ್ಟ್ ತೇಜಸ್ವಿ ಸೂರ್ಯ, MP ಅಂಡ್ ಕ್ಯಾಂಡಿಡೇಟ್ ಆಫ್ ಬೆಂಗಳೂರು ಸೌತ್. ಆಮೇಲೆ ಅಲ್ಲಿ ಹೇಳಿದ್ದಾರೆ ನೋಡಿ, 25ನೇ ತಾರೀಕು ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡುವಂಥ ಸಂದರ್ಭದಲ್ಲಿ 25ನೇ ತಾರೀಕು ಜಯನಗರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಹೇಳಿದಂಥದ್ದು ಒಂದು ವಿಡಿಯೋವನ್ನು ಕೂಡ ಅವರು ಪೋಸ್ಟ್ ಮಾಡಿದ್ರಂತೆ. ಅದರಲ್ಲಿ ಅವರು ರಿಲಿಜಿಯನ್ ಬೇಸಿಸ್ ಮೇಲೆ ವೋಟನ್ನು ಡಿವೈಡ್ ಮಾಡುವಂಥ ರೀತಿಯಾಗಿ ಅವರ ಸ್ಟೇಟ್ಮೆಂಟ್ ಇತ್ತು. ಈ ಕಾರಣಕ್ಕಾಗಿ ಅವ್ರ ವಿರುದ್ಧ ನಾವು ದೂರನ್ನು ದಾಖಲಿಸಿಕೊಂಡಿದ್ದೀವಿ ಅನ್ನುವಂಥ ಟ್ವೀಟನ್ನು ಮಾಡಿದ್ದಾರೆ.